सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिम् वेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे त्रिसूत्रात्मकेऽस्मिन् तृतीये अन्यथात्वाधिकरणे अन्यथात्वाधिकरणे तस्मिन् अधिकरणे उपनिबद्धं प्रथमं सूत्रम् त्रिषु सूत्रेषु इदं प्रथमं सूत्रम् द्विवारं पठित्वा सूत्रार्थं तद्भाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः षष्ठं सूत्रम् पादादितः षष्ठं सूत्रम् अस्मिन् अधिकरणे प्रथमं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं षष्ठं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे भगवत्पादानां प्रशस्ति श्लोकमेकं द्विवारं पठित्वा अनन्तरं सूत्रं भाष्यभागं च सर्वं पश्यामः। ॐ विज्ञानशून्यवादौ तौ गतौ श्रुत्यसम्मतौ खण्डितौ येन तं वन्दे शङ्करं शान्तमानसम्। ॐ विज्ञानशून्यवादौ तौ गतौ श्रुत्यसम्मतौ खण्डितौ येन तं वन्दे शङ्करं शान्तमानसम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे तृतीयम् अन्यथात्वाधिकरणम्। ॐ
ಅನ್ಯಥಾ ತ್ವಂ ಶಬ್ದಾದಿತಿ ಚೇನ್ನ ವಿಶೇಷಾತ್. ಓಂ ಅನ್ಯಥಾ ತ್ವಂ ಶಬ್ದಾದಿತಿ ಚೇನ್ನ ವಿಶೇಷಾತ್. ಸೂತ್ರವನ್ನ ಹೇಳಿಕೊಳ್ಳುವಾಗ ಸೂತ್ರವೂ ಕೂಡ ಅಷ್ಟೇ ಗಂಭೀರವಾಗಿದೆ. ಅಲ್ಪಾಕ್ಷರಗಳಿಂದ ಕೂಡಿದ್ದರೂ ಕೂಡ ಅಷ್ಟೇ ಗಂಭೀರವಾಗಿದೆ. ಒಂದೇ ಒಂದು ಪದ ಕೂಡ ಯಾವುದೋ ಒಂದು ಅನ್ಯಥಾ ಅರ್ಥವನ್ನು ಕೊಡ್ತಾ ಇದೆ ಅಥವಾ ಬೇರೆಯದಾಗಿದೆ ಅಂತ ಪ್ರಶ್ನೆ ಇಲ್ಲ. ಯಾವ ಪದ ಬೇಕೋ ಅದೇ ಪದವನ್ನೇ ಹಾಕಿದ್ದಾರೆ. ಅದನ್ನು ಬಿಟ್ಟು ಇನ್ನೊಂದು ಪದ ಹಾಕಿದ್ರೆ ಹೋಗಿಬಿಡುತ್ತದು. ಇಂತಹ ಗಂಭೀರವಾದ ಸೂತ್ರ. ಅದಕ್ಕೆ ಪ್ರಸನ್ನ ಗಂಭೀರವಾದ ಭಾಷ್ಯ. ಇವನ್ ನೋಡ್ತಾ ಇದ್ರೆ ನೋಡಿ, ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೇ ಅಂತ ನಾವು ಹೇಳ್ಕೊಳ್ತಾ ಇರೋವಾಗಲೇ ಏನೋ ಒಂಥರಹ ಆ ಒಂದು ಕಂಪನ ಅಂತಕ್ಕಂಥದ್ದು ನಮಗೆಲ್ಲ ಅನುಭವ ಆಗುತ್ತೆ. ಸತ್ಯ ಅದು. ಯಾಕೆ ಅಂತಂದ್ರೆ ಆ ಒಂದು ಪದಗಳಿಗೆ ಆ ಶಕ್ತಿಯನ್ನ ತುಂಬಿದ್ದಾರೆ ಭಗವಾನ್ ಬಾದರಾಯಣರು, ಭಗವಾನ್ ಶಂಕರರು. ನಾವು ಹೇಳ್ತೇವೆ ಅದೇ ಪದನೇ ನಾವು ಹೇಳ್ತಕ್ಕಂಥದ್ದು. ಹೌದ್ ತಾನೆ? ಶಂಕರ ಭಗವತ್ಪಾದರ ಭಾಷ್ಯದ ಏನಿದೆ ಅದೇ ಪದ ನಾವು ಹೇಳ್ತಕ್ಕಂಥದ್ದು. ಆದ್ರೆ ಅವ್ರು ಹೇಳೋದನ್ನ ಹೇಳಿದ್ರು. ಅದಕ್ಕೆ ಒಂದು ವಿಶೇಷವಾದ ಶಕ್ತಿಯ ತುಂಬಿ ಆ ಪದವನ್ನು ಹಾಕಿರ್ತಾರೆ. ಅದನ್ನು ನಾವು ಅವರ ಹೃದಯಕ್ಕೆ ತಕ್ಕಂತೆ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಸಾಮರ್ಥ್ಯವನ್ನೂ ಕೂಡ ಆ ಮಹಾನುಭಾವರೇ ಕೊಡ್ಬೇಕು ಅಷ್ಟೆ, ಬೇರೆ ಇನ್ನೇನು ದಾರಿ ಇಲ್ಲ. ನೋಡೋಣ. ಓಂ ಅನ್ಯಥಾ ತ್ವಂ ಶಬ್ದಾದಿತಿ ಚೇನ್ನ ವಿಶೇಷಾತ್. ಓಂ ಅನ್ಯಥಾ ತ್ವಂ ಶಬ್ದಾದಿತಿ ಚೇನ್ನ ವಿಶೇಷಾತ್. ಅನ್ಯಥಾ ತ್ವಂ ಶಬ್ದಾತ್ ಇತಿ ಚೇತ್ ನ ಅವಿಶೇಷಾತ್. ಅನ್ಯಥಾ ತ್ವಂ ಶಬ್ದಾತ್ ಇತಿ ಚೇತ್ ನ ಅವಿಶೇಷಾತ್ ಇತಿ ಷಟ್ಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ಷಟ್ಪದಾನಿ ವರ್ತಂತೆ. ಅನ್ವಯಸ್ತು ಏವಂ ವರ್ತತೆ. ಪಶ್ಯಾಮಃ. ಅನ್ಯಥಾ ತ್ವಂ ಶಬ್ದಾತ್ ಇತ್ಯತ್ರ ಶಬ್ದಾತ್. ಶಬ್ದಾತ್ ಇತ್ಯುಕ್ತೆ ಶಬ್ದಭೇದಾತ್ ಇತ್ಯರ್ಥಃ. ಶಬ್ದಭೇದಾತ್ ಶಬ್ದಾತ್. ಶಬ್ದಭೇದಾತ್ ಕಸ್ಯ ಶಬ್ದಭೇದಾತ್? ಕಸ್ಯ ಶಬ್ದಭೇದಾತ್ ಇತ್ಯುಕ್ತೆ ಏತಾಸಾಂ ವಿದ್ಯಾನಾಂ. ಇದಾನಿಂ ಏತಾಸಾಂ ವಿದ್ಯಾನಾಂ ಶಬ್ದಭೇದಾತ್. ಶಬ್ದ ಬರ್ತದೆ ಇಲ್ಲ ಸರಿ. ಶಬ್ದಭೇದಾತ್ ಅನ್ಯಥಾ ತ್ವಂ ಇತಿ ಚೇತ್. ಪೂರ್ವಪಕ್ಷ ಏನದು? ಶಬ್ದಾತು ಶಬ್ದಭೇದಾತು ಏತಾಸಾಂ. ಈ ವಿದ್ಯೆಗಳಿದೆಯಲ್ಲ, ಈ ಉಪಾಸನೆಗಳು ಬೇಕಾದಷ್ಟು ವಿದ್ಯೆಗಳು ಇದೆಯಲ್ಲ, ಇದರಲ್ಲಿ ಶಬ್ದಾತ್. ಶಬ್ದಾತ್ ಅಂದ್ರೇನು? ಶಬ್ದಭೇದಾತ್. ಶಬ್ದಭೇದವಿರುವುದರಿಂದ. ಶಬ್ದಭೇದ ಅಂತಂದ್ರೇನು? ಮಂತ್ರಗಳು ಏನಾಗಿದೆ? ಒಂದೇ ವಿದ್ಯೆಯನ್ನ ಎರಡು ಉಪನಿಷತ್ತುಗಳಲ್ಲಿ ಹೇಳಿರಬೇಕಾದರೆ ಆ ಎರಡೂ ಉಪನಿಷತ್ತುಗಳಲ್ಲಿ ಬಳಸಿರತಕ್ಕಂತಹ ಈ ಮಂತ್ರ ಇದೆಯಲ್ಲ, ಅವು ಸ್ವಲ್ಪ ಭಿನ್ನವಾಗಿವೆ. ಬಳಸಿರತಕ್ಕಂತಹ ಶಬ್ದ ಬೇರೆ ಇದೆ, ಹಾಗೆ ಮಂತ್ರಗಳು ಭಿನ್ನವಾಗಿವೆ. ಶಬ್ದ ಅಂತಂದ್ರೆ ಮಂತ್ರ ಅಂತ. ಎಲ್ಲಿ ಆಯಾಯ ಒಂದು ಶಾಖೆಯಲ್ಲಿ ಬಳಸಿರತಕ್ಕಂತಹ ಈ ಶಬ್ದಗಳು ಮಂತ್ರಗಳಿದೆಯಲ್ಲ, ಅವುಗಳಲ್ಲಿ
ಭೇದವಿರುವುದರಿಂದ ವಿದ್ಯೆ ಒಂದೇ ವಿದ್ಯೆ ಒಂದೇ ಆದರೂ ಕೂಡ ಬಳಸಿರ್ತಕ್ಕಂಥ ಮಂತ್ರದಲ್ಲಿ ಭೇದ ಇದೆ ಮತ್ತೆ ಅದರ ಒಂದು ಉಪಕ್ರಮದಲ್ಲಿ ಭೇದ ಇದೆ ಮತ್ತೆ ಕೆಲವು ವೇಳೆ ಅರ್ಥದಲ್ಲೂ ಕೂಡ ಕೊಂಚ ಬೇರೆಯಾಗಿದೆ ಹೀಗೆಲ್ಲ ಇರುವುದರಿಂದ ಅನ್ಯಥಾತ್ವ ಅಂದ್ರೆ ಏನು ಇಲ್ಲಿ ಈ ವಿದ್ಯೆ ಇದೆಯಲ್ಲ ಇದು ಅನ್ಯಥಾತ್ವ ಇಲ್ಲಿ ಹೇಳಿರ್ತಕ್ಕಂಥ ವಿದ್ಯೆ ಬೇರೆ ಎಂಬುದಾಗಿ ನಮಗೆ ಸಂಶಯ ಬರುತ್ತದೆ ಯಾಕೆ ಒಂದೇ ವಿದ್ಯೆ ಸರಿ ಸ್ವಾಮಿ ಆದ್ರೆ ನೋಡಿ ಛಾಂದೋಗ್ಯದಲ್ಲಿ ಇದೇ ವಿದ್ಯೆಯನ್ನ ಈ ತರಹ ಹೇಳಿದ್ದಾರೆ ಮಂತ್ರಗಳಲ್ಲಿರತಕ್ಕಂಥ ಪದಗಳು ಬೇರೆಯಾಗಿವೆ ಮತ್ತೆ ಉಪಕ್ರಮವೂ ಬೇರೆಯಾಗಿದೆ ಮತ್ತೆ ಆ ಒಂದು ಮಂತ್ರಕ್ಕೆ ಯಾವ ಒಂದು ಪ್ರಯೋಜನಕ್ಕಾಗಿ ಬಳಸಿದ್ದಾರೆಯೋ ಅದು ಕೂಡ ಸ್ವಲ್ಪ ಬೇರೆಯಾಗಿ ತೋರುತ್ತಿದೆ ಹೀಗಿರೋದ್ರಿಂದ ಎಲ್ಲವೂ ಬೇರೆ ಬೇರೆಯಾಗಿ ತೋರ್ತಾ ಇರೋದ್ರಿಂದ ಏನಾಯ್ತು ಈ ಉಪಾಸನೆ ಬೇರೆ ಅಂತಾಯ್ತು ಮತ್ತೆ ಒಂದೇ ಅಲ್ಲಪ್ಪ ಉಪಾಸನೆ ಒಂದೇ ವಿದ್ಯೆ ತಾನೆ ಒಂದೇ ವಿದ್ಯೆನೆ ಆದರೂ ಕೂಡ ಒಂದೇ ವಿದ್ಯೆ ಆದರೂ ಕೂಡ ಛಂದೋಗರು ಸಾಮವೇದಕ್ಕೆ ತಕ್ಕಂತೆ ಅನುಷ್ಠ ಅಲ್ಲಿ ಏನ್ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಈ ಶುಕ್ಲ ಯಜುರ್ವೇದಿಗಳು ಅಲ್ಲಿ ಹೇಳಿರತಕ್ಕಂಥ ಒಂದು ವಿಧಾನಕ್ಕೆ ತಕ್ಕಂತೆ ಎರಡೂ ಬೇರೆ ಬೇರೆ ಎನ್ನುವ ಸಂಶಯನೂ ಬರುತ್ತೆ ಯಾಕೆ ಶಬ್ದ ಭೇದ ಏತಾಸಾಂ ವಿದ್ಯಾನಾಂ ಈ ಒಂದು ವಿದ್ಯೆಗಳಲ್ಲಿ ಶಬ್ದ ಭೇದವಿರುವುದರಿಂದ ಶಬ್ದ ಭೇದವು ಕಾಣುತ್ತಿರುವುದರಿಂದ ಅನ್ಯಥಾತ್ವಂ ಇದು ಬೇರೆ ಅಂತ ಹೇಳುವುದಾದರೆ ಇಲ್ಲಪ್ಪ ಹಾಗಲ್ಲ ಯಾಕೆ ಸ್ವಾಮಿ ಬೇರೆ ಎಲ್ಲ ಬೇರೆ ಏನೋ ಹೇಳಿದ್ವಲ್ಲ ಅವಿಶೇಷ ಅಂದ್ರೆ ವಿಶೇಷವಿಲ್ಲದಿರುವುದರಿಂದ ಏನು ವಿಶೇಷ ಇಲ್ಲ ಯಾವುದನ್ನು ಹೇಳಿದರೆ ಬೇರೆ ಬೇರೆಯಾಗಿ ಹೇಗೆ ಬೇರೆ ಬೇರೆಯಾಗಿದೆ ಇದು ಬೇರೆ ಅಂತ ಹೇಳ್ಬಿಟ್ರಲ್ಲ ಹೇಗೆ ಬೇರೆಯಾಗಿದೆ ಇವನ್ನೆಲ್ಲವನ್ನು ಕೂಡ ಭಾಷ್ಯದಲ್ಲಿ ವಿವರಿಸಿದ್ದಾರೆ ಇವತ್ತಿನ ಈ ಒಂದು ಭಾಷ್ಯ ಇದೆಯಲ್ಲ ಇದು ನೋಡಿ ಇವತ್ತು ಎಷ್ಟೋ ಜನ ಆಕ್ಷೇಪಣೆ ಮಾಡ್ತಾರೆ ಏನ್ರಿ ರಾವಣಾಸುರ ಇದ್ನಂತೆ ಕಂಸ ಇದ್ನಂತೆ ಅವನ ರಾಕ್ಷಸ ಅಂತೆ ಇವನವನು ಕೊಂದು ಹಾಕಿಬಿಟ್ನಂತೆ ಯಾರು ಕೃಷ್ಣ ಅವನು ಯಾರು ಚೋಟುದ್ದ 4 ವರ್ಷ ಇದ್ದ ಹುಡುಗ ಅವನು ಏನ್ರಿ ಇವೆಲ್ಲ ಅರ್ಥ ಇಲ್ಲ ಅನ್ವಯ ಇಲ್ಲ ಅಂತಕ್ಕಂಥದ್ದೆಲ್ಲ ಹೇಳ್ತಾರೆ ಆದರೆ ನೋಡಿ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದೆ ನಮ್ಮ ಸನಾತನ ಧರ್ಮದಲ್ಲಿ ಏನು ಇದರ ಅರ್ಥ ದೇವತೆಗಳು ಇಲ್ಲ ದೇವತೆಗಳು ಹಸುರುತ್ತಾರೆ ದೇವತೆಗಳು ಯಾರು ಹಸುರರು ಅಂದ್ರೆ ಯಾರು ಅವರೆಲ್ಲ ಯಾರವರು ಬೇರೆ ಬೇರೆನಾ ಇವೆಲ್ಲದಕ್ಕೂ ವೈಜ್ಞಾನಿಕವಾದ ಒಂದು ಉತ್ತರವನ್ನ ಇಲ್ಲಿ ಭಗವತ್ಪಾದ ಶಂಕರರಲ್ಲಿ ಕೊಟ್ಬಿಟ್ಟಿದ್ದಾರೆ ಇದನ್ನ ಗಮನದಲ್ಲಿಟ್ಕೊಂಡ್ರೆ ಯಾವ ಸಂಶಯವೂ ಬರೋದಿಲ್ಲ ಬಹಳ ಬಹಳ ಮುಖ್ಯವಾದ ಇವತ್ತಿನ ಒಂದು ಸಂದರ್ಭಕ್ಕೆ ಹೊಂದಿಕೊಳ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಇಲ್ಲಿದೆ ನೋಡೋಣ ಎಷ್ಟು ಮಟ್ಟಕ್ಕೆ ನಾವು ಅರ್ಥ ಮಾಡ್ಕೊಳ್ಬಹುದು ಭಗವತ್ಪಾದರ ಒಂದು ಅನುಗ್ರಹ ಈಗ ಶಬ್ದ ಭೇದಾತ್ ಏತಾಸಾಂ ವಿದ್ಯಾನಾಂ ಅನ್ಯಥಾತ್ವಂ ಇತಿ ಚೇತ್ ನ ಅವಿಶೇಷ ಈ ಸೂತ್ರಕ್ಕೆ ನಮಗೆ ಅರ್ಥವಾಯ್ತು ಶಬ್ದವು ಅಂದ್ರೆ ಆ ಮಂತ್ರ ಇದೆಯಲ್ಲ ಅದರಲ್ಲಿ ಮಂತ್ರವು ಬೇರೆ ಬೇರೆಯಾಗಿರುವುದರಿಂದ ಈ ವಿದ್ಯೆಗಳು ಬೇರೆ ಬೇರೆಯಾಗಿವೆ ಎನ್ನುವುದಾದರೆ ಅನ್ಯಥಾತ್ವ ಅದಕ್ಕೆ ಅನ್ಯಥಾತ್ವ ಬರೆದಿದೆ ಅನ್ನುವುದಾದರೆ ಅನ್ಯಥಾತ್ವ ಅಂದ್ರೇನು ಅನ್ಯಥಾ ಭಾವ ಇತ್ಯರ್ಥ ಅನ್ಯಥಾತ್ವ ಅಂದ್ರೆ ಭಾವ ಇತ್ಯರ್ಥ ಅನ್ಯಥಾ ಭಾವ ಬಂದಿದೆ ಎನ್ನುವುದಾದರೆ ಹಾಗಲ್ಲ ಯಾಕೆ ಅಂದ್ರೆ ವಿಶೇಷವಿಲ್ಲದಿರುವುದರಿಂದ ಯಾವ ವಿಶೇಷವೂ ಇಲ್ಲಪ್ಪ ಅಂತ ಹೇಳಿದ್ರು ಈಗ ಸೂತ್ರಕ್ಕೆ ಅರ್ಥವಾಯ್ತು ಈಗ ಭಾಷ್ಯ ಭಾಗವನ್ನ ನೋಡೋಣ ಇಲ್ಲಿ ಮೊಟ್ಟ ಮೊದಲಿಗೆ ಏನಾಗಿದೆ ಇಲ್ಲಿ ಪೂರ್ವಪಕ್ಷನೂ ಇದೆ ಇಲ್ಲಿ ಸಿದ್ಧಾಂತನೂ ಇದೆ ಪೂರ್ವಪಕ್ಷ ಯಾವುದು ಅನ್ಯಥಾತ್ವಂ ಶಬ್ದಾದಿತಿ ಚೇತ್ ಅಂದ್ರೆ ಆ ಅನ್ವಯದಲ್ಲಿ ನೋಡಿದ್ರೆ ಶಬ್ದ ಭೇದಾತ್ ಏತಾಸಾಂ ವಿದ್ಯಾನಾಂ ಅನ್ಯಥಾತ್ವಂ ಇತಿ ಚೇತ್ ಪೂರ್ವಪಕ್ಷ ನ
ಇದು ಸಿದ್ಧಾಂತ. ಅವಿಶೇಷಾತ್ ಇದು ಹೇತು. ಹೀಗೆ ಮೂರೂ ಕೂಡ ಈ ಸೂತ್ರದಲ್ಲಿ ಅಡಗಿವೆ. ನೋಡೋಣ ಏನು ಅಂತಕ್ಕಂಥದ್ದು ನೋಡೋಣ. ಇದಕ್ಕೆ ಸ್ವಲ್ಪ ನಮಗೆ ಇಲ್ಲಿ ಒಂದು ಈ ಆಖ್ಯಾಯಿಗೆ ಕಥೆ ಅಂತ ಏನಿದೆ, ಸ್ವಲ್ಪ ಅದನ್ನು ನಾವು ಜ್ಞಾಪಕಕ್ಕೆ ತಂದುಕೊಳ್ಬೇಕಿದ್ದ. ಅದನ್ನ ನೋಡೋಣ, ಹೇಳ್ತೀನಿ ಮುಂದೆ. ಭಾಷ್ಯಭಾಗ ನೋಡೋಣ. ಸೂತ್ರವಂತರು ಹೇಳ್ಕೊಂಡ್ಬಿಟ್ರೆ ಆ ಸೂತ್ರಕ್ಕೆ ನಾವು ಅರ್ಥ ಮಾಡ್ಕೊಂಡಿದೀವಲ್ಲ, ಅದು ಗೊತ್ತಾಗ್ಬಿಡುತ್ತೆ. ಓಂ ಅನ್ಯಥಾತ್ವಂ ಶಬ್ದಾದಿತಿ ತೇನ್ನ ವಿಶೇಷಾತ್ ಅನ್ಯಥಾತ್ವಂ ಶಬ್ದಾತ್ ಇತಿ ಚೇತ್ ನ ಅವಿಶೇಷಾತ್. ಇದು ಪದವಿಭಾಗ ಮಾಡಿದ್ರೆ ಹೇಳ್ತಕ್ಕಂಥದ್ದು. ಕೂಡಿಸಿ ಹೇಳಿದ್ರೆ ಅನ್ಯಥಾತ್ವಂ ಶಬ್ದಾದಿತಿ ಚೇನ್ನ ವಿಶೇಷಾತ್ ಅಂತ ಹೇಳಿ, ಮತ್ತೆ ಕೂಡಿಸುವಾಗ ಏನಾಗುತ್ತೆ, ಅನ್ಯಥಾತ್ವಂ ಶಬ್ದಾತ್ ಅಂತ ನಮ್ಗೆ ಕೇಳುತ್ತೆ. ತ್ವಂ ಶಬ್ದಾತ್ ಅಂತಲ್ಲ, ಅನ್ಯಥಾತ್ವಂ ಶಬ್ದಾತ್, ಶಬ್ದ ಭೇದಾತ್ ಅನ್ಯಥಾತ್ವಂ ಎಂದು ನೋಡೋಣ. ಭಾಷೆ ವಾಜಸನೇಯಕ್ಕೆ ದೇಹ ದೇವ ಊಚೋ ತಾನ್ ಅಸುರಾನ್ ಯಜ್ಞ ಯಜ್ಞೆ ಯಜ್ಞ ಉದ್ಗೀತೆ ಅಂತಿದೆ, ಯಜ್ಞೆ ಅಂತ, ಯಜ್ಞೆ ಉದ್ಗೀತೇನ ಅತ್ಯಯಾಮೇತಿ ದೇಹ ಅವಾಚಮೂಚು ತ್ವಂ ನ ಉದ್ಗಾಯೇತಿ ಇತಿ ಪ್ರಕ್ರಮ್ಯ. ನೋಡಿ, ವಾಜಸನೆಯೇ ಶಾಖೆಯಲ್ಲಿ ಏನು ಮಾಡಿದ್ದಾರೆ, ಹೀಗೆ ಇಲ್ಲಿ ಪ್ರಾರಂಭವನ್ನ ಮಾಡಿದ್ದಾರೆ. ಏನು, ದೇಹ ದೇವಾಹ ಊಚುಹು ತಾಹ ಅಸುರಾನ್ ಯಜ್ಞೆ ಉದ್ಗೀತೆ. ತಾಹ ಅಸುರಾನ್ ಇದೆಲ್ಲ ದ್ವಿತೀಯ ವ್ಯಕ್ತಿ ಬಹುವಚನ. ಯಜ್ಞೆ ಉದ್ಗೀತೆ, ಈ ಯಜ್ಞದಲ್ಲಿ ಉದ್ಗೀತೇನ ಉದ್ಗೀತವನ್ನ ಗಾನ ಮಾಡುವುದರ ಮೂಲಕ ನಾವು ಈ ರಾಕ್ಷಸರನ್ನ ಬೀರಿ ಬಿಡೋಣ ಅಂತ. ಏನೇ ಸಂದರ್ಭ ಅಂತಂದ್ರೆ, ನೋಡಿ, ಪ್ರಜಾಪತಿ ಇದ್ದಾನೆ, ಪ್ರಥಮಜ ಅವನು. ಅವನ ಮಕ್ಕಳು ಯಾರು ಅಂದ್ರೆ, ಅವನಿಂದ ಅವನ ಕಾರ್ಯ ಯಾವುದು, ಯಾರು, ಎಲ್ಲ ಜೀವಿಗಳು. ಅವ್ರಿಗೆಲ್ಲ ಒಂದು ಹೆಸರೇನು, ಪ್ರಾಜಾಪತ್ಯರು ಅಂತ ಹೆಸರು. ಪ್ರಾಜಾಪತ್ಯರು ಅಂದ್ರೇನು, ಪ್ರಜಾಪತೇ ಅಪತ್ಯಂ ಅಥವಾ ಅಪತ್ಯಾನಿ ಪ್ರಾಜಾಪತ್ಯ. ಪ್ರಜಾಪತಿಯ ಮಕ್ಕಳು ಅಂತ. ಪ್ರಜಾಪತಿಯ ಮಕ್ಕಳು ಏನ್ ಮಾಡಿದ್ರು, ಅಸುರ. ಅಲ್ಲಿ ಅವರು ಯಾರು, ಅಸುರರು ಮತ್ತೆ ದೇವತೆಗಳು ಎಂಬುದಾಗಿ ಅವನ ಮಕ್ಕಳು. ಈ ಅಸುರರು ದೇವತೆಗಳು ಅಂತಕ್ಕಂಥ ಅವರು ಅವನ ಮಕ್ಕಳು ಅಂದ್ರೆ ಅವನ ಮಕ್ಕಳು ನಾಮಕರಣ ಮಾಡಿದ ಹೆಸರು ಅಲ್ಲ ಅದು. ನಾಮಕರಣ ಏನು ಅದೆಲ್ಲ ಕಶ್ಯಪ ಅವರು ಇವರು ಅಂತ ಹೇಳಿ ಮಾನಸ್ಪತಿ ಅದಿರ್ಲಿ ಬಿಡಿ, ಬೇಡ. ಪ್ರಜಾಪತಿಯ ಮಕ್ಕಳು ಅಷ್ಟೇ. ಮಕ್ಕಳು ಅಂದ್ಮೇನು, ಎಲ್ಲ ಒಂದೇನೆ ಮಕ್ಕಳು. ಮತ್ತೆ ಇವ್ರು ದೇವ ಅಸುರ ಅಂತ ಏನ್ರಿ, ಅವ್ರು ದೇವತೆಗಳು ಹೇಗಾರು ಅಸುರ ಅಂದರೆ ಇಲ್ಲಿ ಅರ್ಥ ಏನು, ಪ್ರಜಾಪತಿಯ ಮಕ್ಕಳು ಅವರೇ ಅಂದ್ರೆ ನಾವು ಈ ಲೋಕಾರೂಢಿಯಾಗಿ ನೋಡ್ರಿ, ಇವನು ಯಾರಿವನು ರಾಮಚಂದ್ರನ ಇವರು ಲವ ಕುಶ ಅಂತ ಹೇಳಿದಾಗಿ ಅಲ್ಲ. ಮತ್ತೇನು, ಪ್ರಜಾಪತಿಯ ಮಕ್ಕಳು ಅಂತ ಹೇಳಿದಾಗ, ಮಕ್ಕಳು ಅಂತಂದ್ರೆ ಏನು ಅಂದ್ರೆ ವಾಗಾದಿ ಪ್ರಾಣಗಳೇ ಇವನ ಮಕ್ಕಳು. ಯಾವುದು, ಪ್ರಜಾಪತಿಯ ಮಕ್ಕಳು ಅಂದಾಗ ವಾಗಾದಿ ಪ್ರಾಣಗಳು. ಯಾಕೆ, ಅವರಿಂದಲೇ ಪಂಚಭೂತ ಸೃಷ್ಟಿಯಾದದ್ದು ಮೊಟ್ಟ ಮೊದಲಿಗೆ, ಅದರಿಂದ ಎಲ್ಲ ಬಂತು. ಏನಾಯ್ತು, ಈ ವಾಗಾದಿ ಪ್ರಾಣಗಳನ್ನ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಪ್ರಜಾಪತಿಯ ಮಕ್ಕಳು ಅಂತ ಹೇಳಿದ್ದಾರೆ. ಸರಿ, ವಾಗಾದಿ ಪ್ರಾಣಗಳಾಯ್ತು. ಈ ವಾಗಾದಿ ಪ್ರಾಣಗಳು ಎಲ್ಲ ಇವೆ, ಎಷ್ಟೋ ಇವೆಯಲ್ಲ, ಅವುಗಳಲ್ಲಿ
ಕೆಲವು ವಾಗಾದಿಗಳನ್ನ ಅಸುರರು ಅಂತ ಹೇಳಿದ್ರು, ಕೆಲವು ವಾಗಾದಿಗಳನ್ನ ದೇವತೆಗಳು ಅಂತ ಹೇಳಿದ್ರು ಅಷ್ಟೇ. ಒಬ್ಬರು ಮಕ್ಕಳು ಇವೆಲ್ಲ ಒಂದೇ ಮಕ್ಕಳೇ, ವಾಗಾದಿ ಪ್ರಾಣಗಳು. ಆ ವಾಗಾದಿ ಪ್ರಾಣಗಳಲ್ಲಿ ಭೇದ. ಒಂದಷ್ಟು ಜನ ಅಸುರರು, ಒಂದಷ್ಟು ಜನ ದೇವತೆಗಳು ಅಂತಕ್ಕಂಥದ್ದು. ಹೀಗೆ ವಿಭಾಗ ಮಾಡಿಕೊಂಡಿರುವಾಗ ಏನಾಯ್ತು, ಈ ಯಾವಾಗ ದೇವತೆಗಳು ಅಸುರರು ಅಂತ ವಿಭಾಗ ಮಾಡಿಬಿಟ್ರು, ಯಾರಿಗೆ? ಪ್ರಾಣ ಒಂದೇ, ವಾಗಾದಿ ಪ್ರಾಣಗಳಿಗೆ, ಅವ್ರ ಮಕ್ಕಳೇ, ಅವರಪ್ಪನೇ ಪ್ರಜಾಪತಿ. ಯಾಕೆ ವಿಭಾಗ ಮಾಡ್ಕೊಂಡ್ರು? ಇವ್ರು ಹೇಗೆ ದೇವ ಅಂತ ಬಂತು ಅಂತಂದ್ರೆ, ನೋಡಿ, ಪ್ರಜಾಪತಿಯ ಮಕ್ಕಳು ವಾಗಾದಿ ಪ್ರಾಣಗಳು. ಆ ವಾಗಾದಿ ಪ್ರಾಣಗಳು ತಮ್ಮ ಹಿಂದಿನ ಒಂದು ಕಾಲದಲ್ಲಿ, ಅದ್ರೇನು ಕಲ್ಪದಲ್ಲಿ, ಇವ್ರು ಯಾರು ಇರ್ಲಿಲ್ಲ ಅಂತಲ್ಲ, ಎಲ್ಲ ಯಾವತ್ತಿಗೂ ಇದ್ರೆ ನಾವು ಅಷ್ಟೇನೆ. ಪ್ರತಿಯೊಬ್ಬ ಇಲ್ಲ ರೀ ಅವನಿಲ್ಲ ಹೋಗ್ಬಿಟ್ಟ ಅಂದ್ಬಿಡ್ತಾರೆ. ಹೋಗ್ಬಿಟ್ಟ, ಎಲ್ಲಿಗೂ ಹೋದಿದೆ ಅಷ್ಟೇ, ನಮ್ಮಿಂದ ಕಣ್ಮರೆ ಆದ ಅಷ್ಟೇ. ಏನೋ ಒಂದು ರೂಪ ನಾಮರೂಪ ಆಯ್ತು, ನಾಮರೂಪ ಕಣ್ಮರೆ ಆಯ್ತು ಅಷ್ಟೇ, ಎಲ್ಲಿಗೂ ಹೋಗಲಿಲ್ಲ ಅವನು. ಹೌದಾನೆ? ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿ. ಅಲಯಾರ್ಜುನ, ಇರ್ಲಿಲ್ಲ, ನೀ ಹಿಂದೆ ಇರ್ಲಿಲ್ಲ ಅಂತ ಇಲ್ಲ, ಈಗಿದೆಯೇ ಅಂತ ಅಲ್ಲ, ಮುಂದೆ ಇರೋದಿಲ್ಲ ಅಂತಲೂ ಇಲ್ಲ, ಯಾವಾಗಲೂ ಇರೋದೆ. ನೀನು ಇರೋದೆ, ನಾನು ಇರೋದೆ. ಮತ್ತೆ ಇವರಿದ್ರಲ್ಲ, ಇವರಿಗೆ ಆವಾಗ ಇವರು ಏನ್ ಮಾಡಿದ್ರು, ಈ ಕೆಲವು ಒಳ್ಳೆಯ ಕರ್ಮಗಳನ್ನ ಕೆಲವರು ಮಾಡಿದ್ರು. ಅದು ಕೆಲವರು ಅಂದ್ರೇನು? ವಾಗಾದಿ ಪ್ರಾಣಗಳು. ಕೆಲವು ವಾಗಾದಿ ಪ್ರಾಣಗಳು ಏನೋ ಅವರು ಒಂದು ಸಂಸ್ಕಾರ, ಅದು ಹಿಂದಿನ ಸಂಸ್ಕಾರಕ್ಕೆ ತಕ್ಕಂತೆ ಒಳ್ಳೆ ಕೆಲಸಗಳು ಮಾಡಿದ್ರು. ಆ ಒಳ್ಳೆ ಕೆಲಸಗಳನ್ನ ಮಾಡಿದ್ದರಿಂದ ಅವರು ಈ ಜನ್ಮದಲ್ಲಿ, ಅಂದ್ರೆ ಈ ಕಲ್ಪದಲ್ಲಿ, ಈ ಪ್ರಜಾಪತಿಯ ಮಕ್ಕಳು ಹುಟ್ಟರ ವಾಗಾದಿ ಪ್ರಾಣಗಳು, ಅವ್ರೇನಾಯ್ತು, ಒಳ್ಳೆ ಸಂಸ್ಕಾರ ಬೆಳೆಸ್ಕೊಂಡ್ರು. ಹಾಗಾಗಿ ಅವರು ದೇವತೆಗಳು ಅಂತ ಆಯ್ತು. ಇನ್ನು ಕೆಲವರು ಕೆಟ್ಟ ಕೆಲಸ ಒಳ್ಳೆ ಕೆಲಸ ಅದೇನು ಅಂತಲ್ಲೋದನ್ನು ಇಲ್ಲಿ ಹೇಳಿದ್ದಾರೆ. ಏನ್ ಕೆಟ್ಟ ಕೆಲಸ ಒಳ್ಳೆ ಕೆಲಸ ಅನ್ನೋ ಪ್ರಮಾಣ ಏನ್ ಸ್ವಾಮಿ? ಇವಾಗ ಒಬ್ಬ ಮನುಷ್ಯ ಇದ್ದ, ಅವನೇನ್ ಮಾಡ್ಬಿಟ್ಟ, ಮದುವೆ ಮಾಡ್ಕೊಂಡಿದ್ದ, ಅಂದ್ರೆ ಇನ್ನೊಂದಿಬ್ಬರನ್ನು ಮಾಡ್ಕೊಂಡ್ಬಿಟ್ಟ. ಅವನೇನ್ ಕೆಟ್ಟವನು ಅಂತ ಹೇಳ್ತೀರ, ಒಳ್ಳೆಯವರು? ಏನ್ ಪ್ರಮಾಣ ಅದಕ್ಕೆ? ಅವ್ನು ಕೆಟ್ಟವನು ಅಂತ ಹೇಳೋಕ್ ಪ್ರಮಾಣ ಇದೆಯಾ ಏನಾರ? ಅಂದ್ರೆ ಅದು ಯಾವುದೋ ಪ್ರಮಾಣ ಇದೆ ನಮಗೇನು, ಆಪ್ತವಾಕ್ಯನೋ ಪುರಾಣನೋ ಧರ್ಮಸಿಂಧನೋ ನಿರ್ಣಯಸಿಂಧನೋ ಯಾವುದೋ ಪ್ರಮಾಣ. ಹೌದಾ? ಇಲ್ಲಿ ಏನು ಪ್ರಮಾಣ ಏನು ಅಂತಂದ್ರೆ ಏನಿಲ್ಲ, ಅವರವರ ಕರ್ಮಗಳು ಅಷ್ಟೆ. ನಾವು ಇವತ್ತಿಗೂ ಅನ್ವಯಿಸ್ತಕ್ಕಂಥದ್ದು. ಇವತ್ತಿಗೂ ಯಾರು ಕೂಡ ಹುಟ್ಟಿದಾಗ ದೇವತೆಗಳು ಅಲ್ಲ, ಅಸುರರು ಅಲ್ಲ, ಎಲ್ಲ ಪ್ರಜಾಪತಿಯ ಮಕ್ಕಳೇ. ಆದರೆ ಅವರ ಹಿಂದಿನ ಸಂಸ್ಕಾರಕ್ಕನುಗುಣವಾಗಿ ಈ ಒಂದು ಜನ್ಮದಲ್ಲಿ ಮಾಡತಕ್ಕಂಥ ಅವರ ಭಾವನೆಗಳಿದೆಯಲ್ಲ, ಅವೆಲ್ಲವೂ ಕೂಡ ದೈವ ಭಾವನೆ, ಆಸುರ ಭಾವನೆ ಅಷ್ಟೆ. ಹಾಗಾಗಿ ಅವರಿಗೆ ದೇವತೆಗಳು ಅಸುರರು ಅಂತ ಆಯ್ತು. ನಮ್ಮಲ್ಲೂ ಅಷ್ಟೆ, ಒಬ್ಬ ತಾಯಿಗೆ ಇವಾಗ 6 ಜನ ಮಕ್ಕಳಿದ್ರೆ 3 ಜನ 4 ಜನ ದೇವತೆಗಳಿರ್ಬೋದು, 2 ಅಸುರರಿರ್ಬೋದು, ಒಬ್ಬ ತಾಯಿ ಮಕ್ಕಳಿದ್ರಲ್ಲಿ. ಹೀಗೆ ಏನು ಇಲ್ಲಿ ಏನಾಯ್ತು, ಅವರು ಮಾಡೋದು. ಈ ಯಜ್ಞದಲ್ಲಿ ನಾವು ಅವಾಗೆಲ್ಲ ಏನು ಖಡ್ಗ ಹಿಡ್ಕೊಂಡು ಯುದ್ಧ ಮಾಡೋದು ಅವೆಲ್ಲ, ಯಾಕೆಂದ್ರೆ ವಾಗಾದಿ ಪ್ರಾಣಗಳಿವು. ಯಜ್ಞದಲ್ಲಿ ನಾವು ಈ ಅಸುರನನ್ನ ಸೋಲಿಸ್ಬಿಡೋಣ ಅಂತ ನೋಡುದು. ಯಾಕೆ ಅಂತಂದ್ರೆ ಈ ಅಸುರರು ಸಂಖ್ಯೆಯಲ್ಲಿ ತುಂಬಾ ಜಾಸ್ತಿ ಇದ್ದಾರೆ. ಇದು ಆವಾಗ ಮಾತು, ಯಾವತ್ತೋ ಉಪನಿಷತ್ತಿನ ಮಾತು. ಅಸುರರು ಸಂಖ್ಯೆಯಲ್ಲಿ ತುಂಬಾ ಜಾಸ್ತಿ ಇದ್ದಾರೆ. ಇದು ಎಲ್ಲೋ ಇಲ್ಲಿ ಮಂತ್ರ, ಇಲ್ಲಿ ಈ ಭಗವತ್ ಈ ಉದಾಹರಣೆ ಇಲ್ಲ. ಆದರೆ ಆ ಬೃಹದಾರಣ್ಯಕದಲ್ಲಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಬೃಹದಾರಣ್ಯಕದಲ್ಲಿ ಏನಿದೆ ಅದು ನೋಡಿ. ಆ ಮಂತ್ರ ಇವಾಗ ಹೇಳ್ತೇನೆ ನೋಡಿ, ಅಲ್ಲಿ ಸ್ಪಷ್ಟವಾಗಿದೆ ಆ ಮಂತ್ರದಲ್ಲಿ. ಏನು? ದ್ವಯಾಶ್ಚ ಪ್ರಾಜಾಪತ್ಯಾ ದೇವಾಶ್ಚ ಸುರಾಶ್ಚ. ಗೊತ್ತಾಯ್ತಲ್ಲ, ಪ್ರಜಾಪತಿಯ ಮಕ್ಕಳು ಇಬ್ರು, ದೇವ ಮತ್ತೆ ಅಸುರ ಅಂತಕ್ಕಂಥ. ತತಃ ಕಾನೀಯಸ ಏವ ದೇವಾ. ತತಃ
ಆದ್ದರಿಂದ ತಸ್ಮಾತ್ ಅಂತ ಪಂಚಮಿ ಭಕ್ತಿ ತಸಿಲ್ ಪ್ರತ್ಯಯ. ತತ್ ಆದ್ದರಿಂದ ಏನಾಗಿದೆ, ಕಾನೀಯಸ ಏವ ದೇವಾಹ ಅಂತಂದ್ರೆ. ದೇವಾಹ ಕಾನೀಯಸಾಹ. ಕಾನೀಯಸಾಹ ಅಂದ್ರೇನು? ಕಡಿಮೆ ಸಂಖ್ಯೆಯುಳ್ಳವರು, ಕನಿಷ್ಠ ಸಂಖ್ಯೆಯುಳ್ಳವರು ದೇವತೆಗಳು. ತತಃ ಆದ್ದರಿಂದ. ಆದ್ದರಿಂದ ಏನ್ರಿ? ಕಾರಣನ ಹೇಳಿದ್ವಲ್ರಿ ಇಲ್ಲಿ. ಯಾತಕ್ಕೋಸ್ಕರ ದೇವತೆಗಳ ಸಂಖ್ಯೆ ಕಡಿಮೆ ಆದಿದ್ದು ಯಾಕೆ? ಅದನ್ನು ಮುಂದೆ ಹೇಳ್ತಾ ಹೇಳೋಣ ನೋಡಿ. ಈ ತತ ಕಾನಿಯಾಸ ಮತ್ತೆ ಜಾಯಸಾಹ ಅಸುರಾಹ. ಅಸುರರು ತುಂಬಾ ಜಾಸ್ತಿ ಇದ್ರು ಅವರು. ಇವತ್ತಿಗೂ ಅದೇ ತಾನ ಆಗಿರ್ತಕ್ಕಂಥದ್ದು. ಕೆಲವು ಸತ್ಪುರುಷರು ತುಂಬಾ ಕಮ್ಮಿ, ಅಸುರು ಜಾಸ್ತಿಗಳು. ಎದುರು ಪ್ರಜಾಪತಿ ಮಕ್ಕಳು ಅವ್ರ ಸಂಸ್ಕಾರಕ್ಕೆ ತಕ್ಕಂತೆ ಅವರಿಗೆ ದೇವತೆಗಳು ಹಸುರು ಅಂತ ಹೆಸರು ಬಂದಿರತಕ್ಕಂಥದ್ದು. ಅವ್ರೇನ್ ಮಾಡಿದ್ರು? ತೇ ಯೇಷು ಲೋಕೇಶು ಅಸ್ಪರ್ಧಂತ. ಅವರು ಈ ಒಂದು ಲೋಕಕ್ಕೋಸ್ಕರವಾಗಿ ಇಲ್ಲಿ ಏನ್ ಮಾಡಿದ್ರು? ಅಸ್ಪರ್ಧಂತ. ಶುರುವಾಯ್ತು ಸ್ಪರ್ಧೆ. ಇಲ್ಲೂ ಇದೆ. ಈ ಕ್ಷೇತ್ರ ನಾ ಗೆಲ್ಬೇಕು, ಆ ಕ್ಷೇತ್ರ ಅವನ್ ಗೆಲ್ಬೇಕು, ಈಗ ನಾನ್ ಏನೋ ಎಲ್ಲ ಸ್ಪರ್ಧೆ ಇದೆಯಲ್ಲ, ಹೀಗೆ ಅಸ್ಪರ್ಧಂತ. ಸರಿ, ಸ್ಪರ್ಧೆ ಮಾಡ್ಬೇಕು. ಆಗ ದೇವತೆಗಳಿಗೆ ಚೆನ್ನಾಗಿ ಗೊತ್ತಾಗಿತ್ತು. ಏನು? ಅಯ್ಯಯ್ಯೋ, ನಾವು ತುಂಬಾ ಕಡಿಮೆ ಇರ್ತಕ್ಕಂಥವರು ಸಂಖ್ಯೆನಲ್ಲಿ, ಅವರು ತುಂಬಾ ಜಾಸ್ತಿ ಇದೆ, ಜಾಸ್ತಿ ಸಂಖ್ಯೆ ಇದ್ದಾರೆ ಅವರು. ಮತ್ತೆ ಅವರ ಹತ್ರ ಏನೇನೋ ಆಯುಧಗಳಿದೆ, ಏನೋ ಇದೆ. ನಾವು ಅವರನ್ನ ನೇರವಾಗಿ ನಾವು ಗೆಲ್ಲುವುದಕ್ಕೆ ಆಗುವುದಿಲ್ಲ, ಅವರನ್ನು ಅತಿಕ್ರಮಿಸುವುದಕ್ಕೆ ಆಗುವುದಿಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು? ಎಲ್ಲ ಯೋಚನೆ ಮಾಡಿದ್ರು. ಓಹೋ, ನಾವೇನ್ ಮಾಡೋಣ, ಒಂದು ಯಜ್ಞ ಮಾಡೋಣ. ಆ ಯಜ್ಞದಲ್ಲಿ ಆ ಒಂದು ಯಜ್ಞ ಪುರುಷನ ಹೇಳ್ತಾರೆ, ಅವನಿಂದ ಒಂದು ಸಂಸ್ಕಾರ ಬಲವನ್ನ ಪಡೆದು, ಏನು ವಿಶೇಷವಾದ ಬಲವನ್ನ ಪಡೆದು ಇವನು ಸೋಲಿಸ್ಬಿಡೋಣ. ಸರಿ, ಯಜ್ಞದಲ್ಲಿ ವಿಶೇಷವಾಗಿ ಬಲ ಪಡೆಯೋದಕ್ಕೆ ಏನ್ ವಿಧಾನ, ಏನ್ ಮಾಡ್ಬೇಕು? ಸರಿ, ಅವರು ದೇವತೆಗಳು ಸ್ವಲ್ಪ ಸಂಸ್ಕಾರ ಇರ್ತಾರೆ. ಉದ್ಗೀತೇನ ಅತ್ಯಯಾಮ ಇತಿ ಹಂತ ಅಸುರಾನ್ ಯಜ್ಞೆ ಉದ್ಗೀತೇನ ಅತ್ಯಯಾಮ ಇತಿ. ನಾವು ಈ ಅಸುರರನ್ನ, ರಾಕ್ಷಸರು ಅಂತ ಬೇಡ, ಹಸು ಅಂತ ಅನ್ನೋದಕ್ಕೂ ಉತ್ಪತ್ತಿ ಇಲ್ಲೇ ಹೇಳಿದ್ದಾರೆ. ಹಸುಷು ರಮಂತೆ ಇತಿ ಅಸುರಾಹ. ಹಸುಷು ಅಂತಂದ್ರೇನು? ಪ್ರಾಣೇಶು. ಪ್ರಾಣೇಶು ಅಂತಂದ್ರೇನು? ಇಂದ್ರಿಯೇಶು. ಇಂದ್ರಿಯೇಶು ರಮಂತೆ. ಕೇವಲ ಇಂದ್ರಿಯಗಳಿಂದ ಉಂಟಾದ ವಿಷಯ ಭೋಗಗಳಿಗೆ ವಶರಾಗಿ, ಅಲ್ಲಿಂದ ಅದರ ಮೂಲಕವಾಗಿ ಯಾರು ರಮಿಸುತ್ತಿರುತ್ತಾರೆಯೋ ಅವರಿಗೆ ಹಸುರರು. ನೋಡ್ಕೊಳ್ಳಿ, ನಾವೇ ಪ್ರಶ್ನೆ ಮಾಡ್ಕೋಬಹುದು. ನಾವೆಲ್ಲ ಇಂದ್ರಿಯಗಳಿಗೆ ದಾಸರಾಗಿ ಏನೋ ಒಂದು ರಮಂತೆ ಸುಖವನ್ನು ಅನುಭವಿಸ್ತಾ ಇದೀವ. ಏನೋ ಇಂದ್ರಿಯ ಹೇಳ್ತು, ಎಲ್ಲ ಹೋಗೋ ಚೆನ್ನಾಗಿದೆ, ಅದು ಕುಡಿಯೋ ಅಂತ ಕುಡಿದು ಬಿಟ್ಟ. ಸುಖ ಆಯ್ತು, ಬಹಳ ಚೆನ್ನಾಗಿದೆ, ಓಲಾಡ್ಬಿಟ್ಟ. ಇದು ಹೀಗೆ ಇಂದ್ರೆ ಅಸುಷು ರಮಂತೆ ಇತಿ ಅಸುರಾಹ. ಪ್ರಾಣೇಶು ರಮಂತೆ, ಪ್ರಾಣೇಶು ಇಂದ್ರಿಯೇಶು. ಹೀಗೆ ಇಂದ್ರಿಯಗಳಿಗೆ ದಾಸರಾಗಿರತಕ್ಕಂಥವ್ರು ಅಸುರರು. ಇವರನ್ನ ಯಜ್ಞದಲ್ಲಿ ಉದ್ಗೀತೇನ ಅತ್ಯಯಾಮ. ಇವರ ಯಜ್ಞದಲ್ಲಿ ಉದ್ಗೀತ ಅಂತ ಒಂದು ವಿಧಾನ, ಅದು ಮಂತ್ರ, ಒಂದು ಪ್ರಯೋಗ, ಅದರ ಒಂದು ಕರ್ಮದಿಂದ, ಆದ ಕರ್ಮದಿಂದ ಬರ್ತಕ್ಕಂಥ ಬಲದಿಂದ ಇವರನ್ನು ಸೋಲಿಸೋಣ ಅಂತ ಹೇಳಿದ್ರು. ಸರಿ, ಇಷ್ಟಾಯ್ತು. ತತಃ ಅಂತ ಹೇಳಿದಾರಲ್ಲ, ಯಾತಕ್ಕೆ ತತಃ ಅಂದ್ರೇನು? ತಸ್ಮಾತ್ ಕಾನೀಯಸ ಏವ ದೇವಾಹ ಜಾಯಸಃ ಅಸುರಾಹ. ತಸ್ಮಾತ್ ಅಂದ್ರೆ ಅರ್ಥ ಇಲ್ಲಿ ಉಪನಿಷತ್ತು ಇಲ್ವೇ ಇಲ್ಲಲ್ಲಪ್ಪ ಏನು. ಆ ಕಾರಣದಿಂದ ದೇವತೆಗಳು ಕಡಿಮೆ ಸಂಖ್ಯೆ ಉಳ್ಳವರು, ಅಸುರರು ಜಾಸ್ತಿ ಸಂಖ್ಯೆ ಉಳ್ಳವರು. ಯಾವ ಕಾರಣದಿಂದ ಅಂದ್ರೆ ಅದಕ್ಕೆ ಭಗವತ್ಪಾದ ಶಂಕರರು ಸೊಗಸಾದ ಭಾಷ್ಯ, ಒಂದೇ ಒಂದು ವಾಕ್ಯ ಬರೆದಿದ್ದಾರೆ ನೋಡಿ. ಕಾನೀಯಸ ಏವ ದೇವಾಹ ಅಂದ್ರೇನು? ಕಡಿಮೆ ಸಂಖ್ಯೆಯುಳ್ಳವರು ದೇವತೆಗಳು. ಯಾಕೆ ಕಡಿಮೆ ಸಂಖ್ಯೆ ಆಗ್ಬಿಟ್ಟವರು? ಪ್ರಜಾಪತಿ ಮಕ್ಕಳು 100 ಜನ ಇದ್ರು. 100 ಜನ ಇದ್ರೆ ಇವ್ರಿಗೆ ಕಮ್ಮಿ ಯಾಕೆ ಆಗ್ಬಿಟ್ಟು? ಇವರು ಒಂದು 20 ಜನ, ಅವರೊಂದು 80 ಜನ ಆಗ್ಬಿಟ್ರಲ್ಲ, ಯಾಕೆ?
ಅಂದ್ರೆ ಇವರು ದೇವತೆಗಳು ಯಾರು ಗೊತ್ತೇನಪ್ಪ ನೋಡಿ. ಆ ವಾಕ್ಯದಲ್ಲಿ ಇಲ್ಲಿ ಬೃಹದಾರಣ್ಯಕ್ಕೆ ಇರತಕ್ಕಂಥ ವಾಕ್ಯ, ಇಲ್ಲೂ ಮುಂದೆ ಇದೆಯೇನು ನೋಡ್ಲ, ಇಲ್ಲ ಬೃಹದಾರಣ್ಯಕ್ಕೆ ಭಾಷೆ ಇರತಕ್ಕಂಥ ವಾಕ್ಯ ಏನು ನೋಡಿ. ಶಾಸ್ತ್ರಜನಿತ ವಿಜ್ಞಾನ ಕರ್ಮ ಭಾವಿತಾ ದ್ಯೋತನಾತ್ ದೇವಾ ಭವಂತಿ. ಓ ಇದು ಶಾಸ್ತ್ರಜನಿತ ವಿಜ್ಞಾನ ಕರ್ಮ ಭಾವಿತಾ. ಶಾಸ್ತ್ರಜನಿತ, ಶಾಸ್ತ್ರದಲ್ಲಿ ಹೇಳಿರುವಂತೆ ಅಂದ್ರೆ ಶಾಸ್ತ್ರದಿಂದ ಬಂದಿರುವಂತೆ ಏನು ಅದಕ್ಕೆ ತಕ್ಕ ಜ್ಞಾನ ಕರ್ಮ ಭಾವಿತಾ. ಜ್ಞಾನ ಅಂತಂದ್ರೆ ಉಪಾಸನೆ, ಕರ್ಮ ಅಂತಂದ್ರೆ ಅದ್ರಿಗೆ ಮಾಡ್ಬೇಕಂತ ವಿಧಾನ ಕರ್ಮ. ಹೀಗೆ ಶಾಸ್ತ್ರದಿಂದ ಉಂಟಾಗಿರತಕ್ಕಂಥ ಕರ್ಮೋಪಾಸನೆಗಳಿಂದ ಭಾವಿತಾ, ಅದರಿಂದ ಅದರ ಮೂಲಕವಾಗಿ ಸಂಸ್ಕಾರವನ್ನು ಪಡೆದು ಬಂದಿರತಕ್ಕಂಥ ಅವರು ಅದರಿಂದ ಏನ್ ಮಾಡ್ತಾ ಇದ್ದಾರೋ ದ್ಯೋತನಾಥ್, ಅವರಿಗೆ ಒಂದು ವಿಶೇಷವಾದ ಒಂದು ಪ್ರಕಾಶ ಅಂತಕ್ಕಂಥದ್ದು ಬಂದಿದೆ. ಯಾಕೆ? ಶಾಸ್ತ್ರಜನಿತ ಜ್ಞಾನ ಕರ್ಮವನ್ನು ಮಾಡಿದವರವರು, ಅದರಿಂದ ಬಂದವರವರು, ಆ ಸಂಸ್ಕಾರ ಇದೆ ಅವರಿಗೆ. ಅದರಿಂದ ಉಂಟಾದ ಒಂದು ಬೆಳಕು ಪ್ರಕಾಶ, ಆದ್ದರಿಂದ ಅವರಿಗೆ ದೇವ ಅಂತಾಯ್ತು. ಅದು ಲೋಕ ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಹೀಗೆ ಶಾಸ್ತ್ರಕ್ಕೆ ಅನುಗುಣವಾಗಿ ಅದಕ್ಕೆ ತಕ್ಕಂತೆ ಇಂದ್ರಿಯಗಳಿಗೆ ದಾಸರಾಗದೆ ಮತ್ತೆ ಲೋಕಕ್ಕೆ ಹೆದರದೆ ಕೇವಲ ಶಾಸ್ತ್ರ ಏನ್ ಹೇಳಿದೆಯೋ ಅವನಿಗೆ ಏನ್ ವಿಧಾನ ಮಾಡಿದೆಯೋ ಆ ಒಂದು ಜ್ಞಾನ ಉಪಾಸನಾ ಕರ್ಮೋಪಾಸನೆಗಳನ್ನು ಮಾಡತಕ್ಕಂಥವ್ರು ಅವ್ರು ಎಷ್ಟು ಜನ ಇದ್ದಾರೆ? ಎಲ್ರಿಗೂ ಗೊತ್ತಿರತಕ್ಕಂಥ ಅಂತವ್ರು ಕಮ್ಮಿ ಇರೋದು, ಹೌದ್ ತಾನೆ? ಹಾಗಾಗಿ ದೇವತೆಗಳು ಕಡಿಮೆ ಸಂಖ್ಯೆಯುಳ್ಳವರಾಗಿದ್ದಾರೆ ಇವತ್ತಿಗೂ ಅಷ್ಟೇನೆ, ಆವತ್ತಲ್ಲ ಇವತ್ತಿಗೂ ಅಷ್ಟೇ, ಹೌದ್ ತಾನೆ? ಇಂದ್ರಿಯ ಕೆಟ್ಟವರು ಇನ್ನೇನಿಲ್ಲ, ಕೆಟ್ಟವರು ಇನ್ನು ಬೇರೆ ಅರ್ಥ ಹೇಳ್ತಾ ಅವ್ರು ಬೈತಾ ಇಲ್ಲ. ಇಲ್ಲಿ ಕೆಟ್ಟವರು ಅಂತಂದ್ರೆ ಇಷ್ಟೇ, ಇಂದ್ರಿಯಗಳಿಗೆ ದಾಸರಾಗಿ ಕೇವಲ ಆ ಇಂದ್ರಿಯಗಳು ಯಾವ ಕಡೆ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗಿ ಅಲ್ಲಿನ ವಿಷಯಗಳ ಸಂಯೋಗದಿಂದ ಉಂಟಾಗತಕ್ಕಂತ ಒಂದು ಸುಖ ಅಂತ ಏನಿದೆ ಅದರಲ್ಲೇ ಮಗ್ನರಾಗಿರ್ತಕ್ಕಂಥವರು ಅಸುರರು. ಅವ್ರು ಎಷ್ಟು ಜನ ಇದ್ದಾರೆ? ಅವ್ರು ಸಿಕ್ಕಾಪಟ್ಟ ಜನ ಇವತ್ತೆಲ್ಲ ಅದೇನೆ, ಇಂದ್ರಿಯಗಳ ದಾಸರಾಗಿರ್ತಕ್ಕಂಥ. ಹಾಗಾಗೇನು ಶಾಸ್ತ್ರ ಜನಿತ ಜ್ಞಾನ ಕರ್ಮ ಭಾವಿತಾ ದ್ಯೋತನಾಥು ದೇವಾ ಭವಂತಿ ಅತಃ ಕಾನೀಯ ಸಹ. ಆದ್ದರಿಂದ ಅವರು ಕಡಿಮೆ ಸಂಖ್ಯೆ ಉಳ್ಳವರು. ಮತ್ತೆ ಈ ಹಸುರು ಜಾಯಸು ಅಂತಂದ್ರೇನು? ಹಸುರು ಜಾಸ್ತಿ ಇದ್ದಾರಲ್ಲ ಅಂತಂದ್ರೇನು ಅಂತಂದ್ರೆ ಜಾಯಸಾಹ ಅಸುರಾಹ ಅಂದ್ರೆ ಅಲ್ಲಿ ಬರೀತಾರೆ ಭಗವತ್ಪಾದ ಶಂಕರರು. ನೋಡಿ ಹೇಗೆ ಪದಗಳ ಪ್ರಯೋಗ ಹೇಗೆ ಮಾಡಿದ್ದಾರೆ ನೋಡಿ. ಸ್ವಾಭಾವಿಕ ಪ್ರತ್ಯಕ್ಷ ಅನುಮಾನ ಜನಿತ ದೃಷ್ಟ ಪ್ರಯೋಜನ ಜ್ಞಾನ ಕರ್ಮ ಭಾವಿತಾ ಅಸುರಾಹ. ಅಲ್ಲಿ ಹೇಳಿದ್ರು ಶಾಸ್ತ್ರಜನಿತ ಜ್ಞಾನ ಕರ್ಮ ಭಾವಿತಾ ಅಂದ್ರು, ಶಾಸ್ತ್ರಜನಿತವಾದ ಉಪಾದಾನ. ಇಲ್ಲಿ ಹೇಳಿದ್ರು ಅಸುರರಿಗೆ, ಅಸುರು ಅಂತ ಯಾಕೆ ಅವ್ರಿಗೆ ಹಸುರ ಹೆಸರಾಯ್ತು? ಅವ್ರು ಯಾಕೆ ಹಾಗಾಗ್ಬಿಟ್ರು ಅವರು ಅಂದ್ರೆ ಸ್ವಾಭಾವಿಕ. ಇದು ನೋಡಿ ಹಾಕಿದ್ದಾರೆ ನೋಡಿ, ಸ್ವಾಭಾವಿಕ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದು ಸ್ವಭಾವಜನ್ಯವಾದದ್ದು. ಯಾಕೆ ಬಂತು ಅಂತ ಹೇಳೋ ಹಾಗಿಲ್ಲ, ನನ್ನ ಇಂದ್ರಿಯಗಳಿಗೆ ದಾಸರಾಗಣ, ಇದು ಸ್ವಭಾವ, ಇದು ಹೌದಾನೆ? ಸ್ವಾಭಾವಿಕ ಪ್ರತ್ಯಕ್ಷಾನುಮಾನ ಜನಿತ ದೃಷ್ಟ ಪ್ರಯೋಜನ ಜ್ಞಾನ ಕರ್ಮ ಭಾವಿತಾ ಅಸುರಾ. ಹೀಗೆ ಸ್ವಭಾವ ಸಿದ್ಧವಾದ ಪ್ರತ್ಯಕ್ಷ ಮತ್ತೆ ಅನುಮಾನ ಇವರಿಗೆ ಶಾಸ್ತ್ರ ಪ್ರಮಾಣ ಬೇಕಿಲ್ಲ. ಶಾಸ್ತ್ರ ಹೀಗೆ ಮಾಡು ಅಂತ ಹೇಳುತ್ತೆ, ಸುಳ್ಳು ಹೇಳ್ಬೇಡ, ಹೆಂಡ ಕುಡಿಬೇಡ, ವ್ಯಭಿಚಾರ ಮಾಡಬೇಡ ಅಂತ ಹೇಳ್ತಾ ಇದೆ. ಇವನು ಅದಕ್ಕೆ ಶಾಸ್ತ್ರಕ್ಕೆ ಹೋಗ್ತಾ ಇಲ್ಲ. ಮತ್ತೇನ್ ಮಾಡ್ತಾನೆ? ಪ್ರತ್ಯಕ್ಷ ಅನುಮಾನ ಲೋಕದಲ್ಲಿ ಕಾಣ್ತಾ ಇದ್ದಾನೆ. ಏನ್ರಿ ಅಲ್ಲಿ ಆಗ ಇದು, ಇಲ್ಲಿ ಇದು, ಏನು ಅಲ್ಲಿ ಇದು, ಓಹೋ ಏನು ಬಹಳ ಜ್ವರ ಇಂದ್ರಿಯಗಳಿಗೆ. ಓಹೋ ವಿಷಯಕ್ಕೇನ್ ಕಮ್ಮಿನಾ? ಅಬ್ಬಬ್ಬಬ್ಬ ಬೇಕಾದಷ್ಟು ಇದೆಯಲ್ಲ. ಹೀಗೆ ಇದು ಪ್ರತ್ಯಕ್ಷವಾಗಾರು ಇರ್ಬೋದು ಅಥವಾ ಅನುಮಾನ ಇರ್ಬೋದು, ಇನ್ನೊಬ್ಬ ಯಾವನೋ ಒಂದು ದೃಷ್ಟಾಂತದಿಂದ ಮೂಲಕ ಗೊತ್ತಾಗ್ಬೋದು.
ಹೀಗೆ ಸ್ವಾಭಾವಿಕ ಪ್ರತ್ಯಕ್ಷ ಅನುಮಾನಜನಿತ ಮತ್ತು ದೃಷ್ಟ ಪ್ರಯೋಜನ ನೋಡಿ ಎಲ್ಲ ಒಂದು ಕಡೆ ಹಾಕ್ಬಿಟ್ಟಿದ್ದಾರೆ. ದೃಷ್ಟ ಪ್ರಯೋಜನ ಏನೋ ಹೋದ, ಏನೋ ಆಯ್ತು, ಅದೇನೋ ತಿಂದ, ಏನಾಯ್ತು ಅದು ದೃಷ್ಟ ಪ್ರಯೋಜನ. ಆ ಒಂದು ಕಾಲಕ್ಕೆ ಅವನಿಗೆ ಇಂದ್ರಿಯಗಳು ಸಂತುಷ್ಟವಾದವು, ಸಂತೋಷವಾದವು, ಇವನಿಗೆ ಚೆನ್ನಾಗಿದೆ ಅಂತ ಬರುತ್ತೆ. ದೃಷ್ಟ ಪ್ರಯೋಜನ ಕ್ಷಣಿಕ, ಈಗ ಆಗುತ್ತೆ ಪ್ರಯೋಜನ ಅದು. ಹಾಗಾಗಿ ಏನಾಯ್ತು ಪ್ರಯೋಜನ ಇದೆಯಲ್ಲ ಅದನ್ನು ಜ್ಞಾನ ಕರ್ಮ ಭಾವಿತ. ಇಲ್ಲೂ ಜ್ಞಾನ ಕರ್ಮ ಅದಕ್ಕೆ ತಕ್ಕಂತ ಇದಂದ್ರೇನು, ಅದು ಶಾಸ್ತ್ರಜನಿತ ಅಲ್ಲ, ಇದು ಸ್ವಾಭಾವಿಕ ಪ್ರತ್ಯಕ್ಷ ಅನುಮಾನ ಜನಿತ ಅಷ್ಟೇ. ಎರಡೂ ಜ್ಞಾನ ಕರ್ಮಗಳೇ. ಅಲ್ಲಿ ಶಾಸ್ತ್ರಜನಿತ, ಇಲ್ಲಿ ಸ್ವಾಭಾವಿಕ ಪ್ರತ್ಯಕ್ಷಾನುಮಾನ ಜನಿತ ಮತ್ತೆ ದೃಷ್ಟ ಪ್ರಯೋಜನ. ಆದ್ದರಿಂದ ಇವರೇ ಆಯಿತು, ಇದರಿಂದ ಭಾವಿತ, ಇದರಿಂದ ಬಂದಿರತಕ್ಕಂಥ ಅಸುರ ಭವಂತಿ, ಇವರು ಅಸುರರಾಗಿದ್ದಾರೆ ಅಂತ ಹೇಳಿ. ಅತಃ ಜಾಯಸಾಹ, ಆದ್ದರಿಂದ ಇವರು ಹೆಚ್ಚಿನ ಸಂಖ್ಯೆಯುಳ್ಳವರಾಗಿದ್ದಾರೆ. ನೋಡಿ ಎಷ್ಟು, ಯಾವತ್ತೋ ಇವರು ಭಾಷ್ಯ ಬರೆದು ಎಷ್ಟಾಯ್ತು, 1300 ವರ್ಷ ಆಗೋಯ್ತು. ಅವಾಗ ಇಷ್ಟು ಕೆಟ್ಟದಿಲ್ಲ ಅಂತ ಹೇಳ್ತಾರೆ. ಇರ್ಲಿ, ಆಗ ಬರೆದ ಒಂದು ವಾಕ್ಯ ಇವತ್ತಿಗೆ ಎಷ್ಟು ಸಂಬದ್ಧವಾಗಿದೆ ಅಂತಕ್ಕಂಥದ್ದು ನೀವು ಯೋಚನೆ ಮಾಡಿ ಅಲ್ವಾ. ಹಾಗಾಗಿ ಅಸುರ ಅಂದ್ರೆ ಯಾರು, ದೇವ ಅಂತಂದ್ರೆ ಯಾರು, ಇದಕ್ಕೆ ಒಂದು ಸ್ಪಷ್ಟವಾದ ಒಂದು ಸೊಗಸಾದ ಒಂದು ವಿಶ್ಲೇಷಣೆಯನ್ನ ಇಲ್ಲಿ ಮಾಡಿದ್ದಾರೆ. ಎರಡೂ ಕಡೆ ಮಾಡಿದ್ದಾರೆ. ಎಲ್ಲಿ ಈ ಒಂದು ಈ ಪ್ರಾಣ ಉಪಾಸನೆ, ಪ್ರಾಣ ಉಪಾಸನೆ ಸಂಬಂಧಪಟ್ಟ ವಿಚಾರ, ಆ ಪ್ರಾಣ ಉಪಾಸನೆ ವಿಚಾರ ಎಲ್ಲಿದೆ, ಬೃಹದಾರಣ್ಯಕದಲ್ಲೂ ಹೇಳಿದ್ದಾರೆ ಮತ್ತೆ ಛಾಂದೋಗ್ಯದಲ್ಲೂ ಹೇಳಿದ್ದಾರೆ. ಹೀಗೆ ಎರಡೂ ಕಡೆ ಹೇಳಿದ್ದಾರೆ. ಎರಡೂ ಕಡೆ ಹೇಳಿದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಉಪಕ್ರಮನೆ ಬೇರೆ ಇದೆ, ಅಲ್ಲಿ ಉಪಕ್ರಮನೆ ಬೇರೆ ಇದೆ. ಇಲ್ಲೇ ಬೇರೆ ವಿಧವಾದಂತ ಅರ್ಥ, ಅಲ್ಲೇ ಬೇರೆ ವಿಧವಾದಂತ ಅರ್ಥ. ಹೀಗಾಗಿ ಎರಡೂ ಕೂಡ ಬೇರೆ ಅಂದ್ರೆ ಏನು, ಈ ಒಂದು ವಾಜಸನೈಗಳ ಈ ಒಂದು ಉಪಾಸನೆ ಅಂತಕ್ಕಂಥ ಪ್ರಾಣ ಇದೆಯಾ ಅದೇ ಬೇರೆ, ಮತ್ತು ಛಂದೋಗರದೇ ಬೇರೆ. ನೀವು ಹೀಗಿರುವಾಗ ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್. ಓಹೋ, ಏನ್ ಸ್ವಾಮಿ ಪ್ರಾರಂಭ ಮಾಡಿಬಿಟ್ರಲ್ಲ, ಸೊಗಸಾಗಿ ಪ್ರಾರಂಭ ಮಾಡಿಬಿಟ್ರಿ. ಭೇದಾನ್ನೇತಿ ಚೇನ್ನೈಕಸ್ಯಾಮಪಿ ಸ್ವಾಧ್ಯಾಯಸ್ಯ ಸಮಾಚಾರಾಧಿಕಾರಾಚ ಸಮವಚ್ಚ ತನ್ಯ ಸಮವಚ್ಚ. ಯಾವ ದೃಷ್ಟಾಂತ ಬರೀಕೊಳ್ಳಿ. ಏನ್ ಸ್ವಾಮಿ ಇದು. ಆದ್ದರಿಂದ ನೀವು ಹಿಂದೆ ಹೇಳಿದ್ರಲ್ಲ ಸರ್ವ ವೇದಾಂತ ಪ್ರತ್ಯಾಧಿಕರಣ, ಅವೆಲ್ಲವೂ ಕೂಡ ಏನೋ ನೀವು ಬಾಯಿ ಚಪ್ಪಲಿ ಕೇಳ್ಕೊಂಡ್ಬಿಟ್ರಿ ಸ್ವಾಮಿ. ಅದು ಎಲ್ಲಷ್ಟೂ ಕೂಡ ಏನಾಗಿದೆ, ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧವಾಗಿದೆ. ಯಾವುದು ಎಲ್ಲ ಕಡೆಯಲ್ಲಿಯೂ ಕೂಡ, ಎಲ್ಲ ವೇದಾಂತಗಳಲ್ಲಿಯೂ ಕೂಡ ಅರಿವು ಅಂತಕ್ಕಂಥದ್ದು, ಈ ವಿಜ್ಞಾನ ಅಂತಕ್ಕಂಥದ್ದು ಒಂದೇ ಆಗಿದೆ. ಎಲ್ಲಿ ಸ್ವಾಮಿ ಒಂದೇ ಆಗಿದೆ, ಹೌದ್ ತಾನೆ? ಹೀಗೇನು ಅಂತ ಹೇಳ್ಬಿಟ್ಟು ನೀವು ಹಿಂದೆ ಹೇಳಿದ್ದೆಲ್ಲ ಏನಾಯ್ತು, ವ್ಯರ್ಥಾಲಾಪ, ಸರ್ವೋಹಿ ವ್ಯರ್ಥಾಲಾಪ ಅಂತ ಹೇಳ್ಬಿಟ್ಟ. ಇದು ಇಲ್ಲಿಗೆ ಇವನಿಗೆ ಈ ಪೂರ್ವಪಕ್ಷಿ ಇದೆ. ಇನ್ನು ಪೂರ್ವಪಕ್ಷಿ ಬಂದಿಲ್ಲ. ನಾವು ಇನ್ನು ಸಂಶಯದಲ್ಲೇ ಇವೆಲ್ಲ ಒಂದ್ ಸ್ವಲ್ಪ ಇತ್ತಲ್ಲ, ಅದಕ್ಕೆ ನೋಡೋಣ. ಇವಾಗ ನಾವು ಈ ಭಾಷ್ಯವಾಗ ನೋಡೋಣ. ವಾಜಸನೇಯಕ್ಕೆ ದೇಹ ದೇವ ಊಚು ಹತ್ತ ತಾಹ ಅಸುರಾನ್ ಯಜ್ಞೆ ಉದ್ಗೀತೇನ ಅತ್ಯಯಾಮೇತಿ. ಇದು ಗೊತ್ತಾಯ್ತಲ್ಲ, ಅವು ಯಜ್ಞದ ಉದ್ಗೀತದ ಮೂಲಕ ನಾವು ಅವರನ್ನು ಗೆಲ್ಲೋಣ. ಇಲ್ಲಿ ನೋಡಿ, ಬಹಳ ಮುಖ್ಯ, ಒಂದೊಂದು ಗಮನಿಸ್ಬೇಕು. ಏನ್ ಮಾಡಿದ್ರು, ಇದ್ಯಾವ್ದಿದು, ಬೃಹದಾರಣ್ಯಕ. ಬೃಹದಾರಣ್ಯಕದಲ್ಲಿ ಏನ್ ಹೇಳಿದ್ದಾರೆ, ಉದ್ಗೀತೇನ ಅತ್ಯಯಾಮ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಉದ್ಗೀತದ ಮೂಲಕ ಅಂದ್ರೆ ಏನು, ಉದ್ಗೀತೋಪಾಸನೆಯಿಂದ ನಾವು ಅವನನ್ನು ಗೆಲ್ಲೋಣ. ಉದ್ಗೀತ ಉಪಾಸನೆ, ಉದ್ಗೀತದ ಮೂಲಕ ಅವನು ಗೆಲ್ಲೋಣ ಅಂತ ಇಲ್ಲಿ ಉಪಕ್ರಮ ಮಾಡಿದ್ದಾರೆ. ಜ್ಞಾಪಕ ಇಟ್ಕೊಳ್ಳಿ. ಛಾಂದೋಗ್ಯದಲ್ಲಿ ಏನಂತ ಉಪಕ್ರಮ ಮಾಡಿದ್ದಾರೆ ಅದನ್ನು ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ. ನೋಡಿ ಸ್ವಾಮಿ, ಇಲ್ಲಿ
ಉದ್ಗೀತದ ಮೂಲಕ ಅಂತ ಹೇಳಿ ಇದನ್ನೇನು ಇದನ್ನ ಸಾಧನವನ್ನಾಗಿ ಹೇಳಿದ್ದಾರೆ. ಅಲ್ಲಿ ಏನ್ ಹೇಳಿದ್ದಾರೆ, ಅಲ್ಲಿ ಬೇರೆಯಾಗಿ ಹೇಳಿದ್ದಾರೆ. ಏನಪ್ಪ ಬೇರೆ ಹೇಳ್ತೇವೆ ಬನ್ನಿ, ಇನ್ನೂ ಬಂದಿಲ್ಲ ನಾವು ಅದಕ್ಕೆ ಅಂತ ಹೇಳಿ ಇಲ್ಲಿ ಸದ್ಯಕ್ಕೆ ಇಲ್ಲೇ ಹೇಳಿದ್ದಾರೆ. ಅತ್ಯಂತ ದೇಹ ವಾಚ ಮೂಟು ಸೊಮ್ನ ಉದ್ಗಾಯೇತಿ. ಅವ್ರೇನ್ ಮಾಡಿದ್ರು, ಆ ದೇವತೆ ಉಜ್ಜೀತದ ಮೂಲಕ ಯಜ್ಞದಲ್ಲಿ ಈ ಹೆಸರನ್ನ ನಾವು ಅಂದ್ರೆ ಒಂದು ವಿಶೇಷವಾದ ಶಕ್ತಿಯನ್ನು ಪಡ್ಕೊಂಡು ಸೋಲಿಸ್ಬೇಡ ಅಂದ್ರೆ ಏನು, ಆ ಒಂದು ಶಕ್ತಿ ಪಡ್ಕೊಳ್ಬೇಕು ಮಾಡ. ಅದಕ್ಕೆ ಯಾರು ಉದ್ಗೀತ ಅಂದ್ರೆ ಗಾನ ಮಾಡ್ಬೇಕಲ್ಲ, ಯಾರು ಸರಿ ಕಳ್ಸರು. ವಾಚ ಮೂಟು ಯಾಕೆ ವಾಕು ಏನೋ ಸರ್ವಶಕ್ತ ವಾಗಾದಿ ದೇವತೆಯನ್ನು ಕಳ್ಸರು. ನೋಡಪ್ಪ ನೀನು ದೇಹ ವಾಚ ಮೂಟು ತ್ವಂ ನ ಉದ್ಗಾಯೇತಿ. ನ ಉದ್ಗಾಯ ಅಂತಂದ್ರೆ ಏನು, ನ ಉದ್ಗಾಯ ಅಂದ್ರೆ ಉದ್ಗಾನವನ್ನು ಮಾಡಬೇಡ ಅಂತ ಅರ್ಥವಲ್ಲ. ತ್ವಂ ನಃ ಉದ್ಗಾಯ ಇತಿ ಅಸ್ಮಾಕಂ ನಃ ಅಂತಾನೆ. ಇದು ನಃ ಅಂತಕ್ಕಂಥ ಷಷ್ಠಿ ವ್ಯಕ್ತಿ ಬಹುವಚನ ಪ್ರಯೋಗ. ಅಸ್ಮಾಕಂ ನಃ ಅಂದ್ರೆ ನಮಗೋಸ್ಕರ, ಅಥವಾ ಇಲ್ಲಿ ನಃ ಅಂತಕ್ಕಂಥದ್ದನ್ನ ಚತುರ್ಥಿ ವಿಭಕ್ತಿ ಬಹುವಚನವನ್ನಾಗಿ ತಗೋಬಹುದು. ನಮಗೋಸ್ಕರ ಅಂತಕ್ಕಂಥ ಚತುರ್ಥಿ ವಿಭಕ್ತಿ ಬಹುವಚನ, ಷಷ್ಠಿ ವಿಭಕ್ತಿ ಬಹುವಚನವೂ ಅದು. ನಮಗೋಸ್ಕರ ನೀನು ಉದ್ಗಾನವನ್ನು ಮಾಡು ಎಂಬುದಾಗಿ ವಾಕ್ಯಗೆ ಹೇಳಿದರು. ನಾವು ಶಕ್ತಿ ಬಂದ್ಬಿಡುತ್ತೆ, ಸೋಲಿಸ್ಬೇಡಪ್ಪ ವಾಕ್ಯ ಹೇಳಿದ್ರು. ಇತಿ ಪ್ರಕ್ರಮ್ಯ ವಾಗಾದೀನ್ ಪ್ರಾಣಾನ್ ಆಸುರ ಪಾಪ್ಮ ವಿದ್ಧತ್ವೇನ ನಿಂದಿತ್ವ ಮುಖ್ಯ ಪ್ರಾಣ ಪರಿಗ್ರಹ ಪಠ್ಯತೆ. ಇದು ಒಂಚೂರು ಕಥೆ. ಇದೇನ್ ಮಾಡಿದ್ರು, ವಾಕ್ಯನ ಕಳ್ಸರಲ್ಲ, ಆ ವಾಕ್ಯ ಏನ್ ಮಾಡಿದ್ರು, ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾರು, ಈ ಅಸುರರು. ಓಹೋ, ಇವರು ಏನ್ ಮಾಡಿದ್ದಾರೆ, ಇವರು ನೋಡಿ ಎಷ್ಟು ಇವೆಲ್ಲ ಕಟ್ಟು ಕಥೆ ಅಲ್ಲ. ವಾಕ್ ಬಂದು ಅಂದ್ರೆ ಎಷ್ಟು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ, ಇದರ ಒಂದು ವಿವರವನ್ನ ನಾಳೆ ಹೇಳ್ತೇವೆ ಅಂತ ಇದರಿಂದ ಇವತ್ತಿಷ್ಟು ಅರ್ಥ ತಿಳ್ಕೊಂಡು ಏನ್ ಮಾಡಿದ್ರು, ಓಹೋ ಇವರು ನಮ್ಮನ್ನ ಗೆದ್ದು ಬಿಡ್ತಾರೆ, ಏನಾದರೂ ಮಾಡಿ ಇವರ ಒಂದು ಈ ಯಜ್ಞ ಮಾಡ್ತಾ ಇದ್ದಾರಲ್ಲ ಇದನ್ನ ಕೆಡ್ಸಾಕ್ಬಿಡ್ಬೇಕು ಅಂತ. ಇವೆಲ್ಲ ಕಥೆ, ಇದು ಕೆಡ್ಸೋಕೇನು ಇಲ್ಲ, ಏನು ಮಾಡಲಿಲ್ಲ. ನೋಡಿ ಹೇಗ್ ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ಅಸುರರು ದೇವತೆಗಳು ತನ್ನೋರೇ ಯಾರಿಲ್ಲ, ಅವ್ರ ಸಂಸ್ಕಾರಕ್ಕೆ ತಕ್ಕಂತೆ, ಅವರು ಹಿಂದಿನ ಸಂಸ್ಕಾರಕ್ಕೆ ತಕ್ಕಂತೆ. ಮತ್ತೆ ಹಸುರು ಜಾಸ್ತಿ ಇದ್ದಾರೆ, ಅದು ಇವತ್ತಿಗೆ ಅನ್ವಯವಾಗೋದು. ಸುರರು ಕಮ್ಮಿ ಇದ್ದಾರೆ, ಹೌದು, ಇಬ್ಬರಿಗೂ ಆಗೋದಿಲ್ಲ. ಯುದ್ಧ ಮಾಡಿದಾಗ ಅವ್ರು ಜಾಸ್ತಿ ಇದ್ದಾರೆ, ಗೆದ್ದು ಬಿಡ್ತಾರೆ. ಅದಕ್ಕೆ ಇವರಿಗೆ ವಿಶೇಷವಾದ ಶಕ್ತಿ ಬೇಕು. ವಿಶೇಷವಾದ ಶಕ್ತಿ ಬೇಕಾದ್ರೆ ಯಾವುದೋ ಒಂದು ವಿಧಾನ ಇದೆ, ಒಂದು ಸಾಧನೆ ಇದೆ. ಅದು ಆ ಸಾಧನೆಗೋಸ್ಕರ ವಾಕ್ ಅನ್ನು ಕಳಿಸಿದರು. ಏನ್ ಮಾಡಿದ್ರು, ಹಸುರು ನೋಡ್ತಾ ಇದ್ರು, ಓಹೋ ವಾಕ್ ಬಂದಿದ್ಯಾ, ಮಾಡ್ತಾನ ಇವರಿಗೆ ಅಂದ್ಬಿಟ್ಟು ಏನ್ ಮಾಡ್ಬಿಟ್ರು, ಆ ವಾಕ್ತಿಲ ಉದ್ಗಾನ ಮಾಡ್ತಾ ಇದ್ನಲ್ಲ ಆ ವಾಗ್ದೇವತೆ, ಆ ವಾಗ್ದೇವತೆ ವಾಗಧಿದೇವತೆ ಅಂತ, ವಾಗಧಿದೇವತೆ ಇದೆಯಲ್ಲ, ಅವನಿಗೆ ಏನ್ ಮಾಡಿದವನು, ಅವನ ಪಾಪಗಳಿಂದ ಇವರು ಹೊಡೆದು ಬಿಟ್ಟರು. ನೋಡಿ, ಹಸುರ ಹತ್ರ ಶಕ್ತಿ ಜಾಸ್ತಿ ಇದೆ, ಅವ್ರು ಹೊಡೆದು ಬಿಡ್ತಾರೆ. ಏನು ಇದೇ ಶಕ್ತಿ ಯಾವುದು, ಆ ಮಾಡ್ತಾ ಇದ್ದಾನಲ್ಲ ಅವನ ಪಾಪ ಅಂತಕ್ಕಂಥದ್ದೇ ಆಯುಧ. ಅದನ್ನ ಇವರು ಆಯುಧವನ್ನಾಗಿ ಮಾಡಿಕೊಂಡು ಹಸುರರು ಅದರಿಂದಲೇ ಹೊಡೆದಾಕ್ಬಿಟ್ರು. ಆ ವಾಕ್ಯ ಏನ್ ಮಾಡ್ದ, ಅಯ್ಯಯ್ಯೋ ನಾನು ಸೋತ್ಕೊಂಡ್ಬಿಟ್ಟೆ, ಹೋಗ್ಬಿಟ್ಟ. ಯಾಕೆ, ಆ ವಾಕಿನ ಪಾಪದಿಂದಲೇ ಅವನನ್ನ ಹೊಡೆದು ಬಿಟ್ಟರು ಹಸುರರು. ಏನು ಇದೆಲ್ಲ ಏನ್ರಿ, ಈ ವಾಕ್ಯ ಪಾಪ ಹೋಗದೆ ವಾಕ್ ಅಂತೀರಾ? ಇಲ್ಲ ಇಲ್ಲ, ಇದರ ಅರ್ಥ ತಿಳ್ಕೊಂಡ್ರೆ ಏನೂ ಸಂಶಯವಿಲ್ಲ. ಬಹಳ ಒಂದು ವೈಜ್ಞಾನಿಕವಾದ ಅರ್ಥವನ್ನ ಇಲ್ಲಿ ಕೊಟ್ಟಿರ್ತಾರೆ ಉಪನಿಷತ್ತುಗಳಲ್ಲಿ. ಏನ್ ಹಾಗಂದ್ರೆ ಏನ್ ಮಾಡಿದ್ರು ನೋಡಿ, ಅಲ್ಲಿ ಏನ್ ಹೇಳಿದರೆ,
ವಾಗಾದಿ ಪ್ರಾಣ ಅಸುರ ಪಾಪ ಆಸುರ ಪಾಪ ವಿದ್ಧತ್ವೇನ. ಇವಾಗ ಆಸುರ ಪಾಪ ಇವೇನ ಪಾಪ ಇದೆಯಲ್ಲ, ಆ ಪಾಪ ಮಾಡಿದ್ದೆಲ್ಲ ಯಾವುದು ಆಸುರ, ಯಾವ್ದು ಕೆಟ್ಟ ಸಂಸ್ಕಾರದಿಂದ ಬಂದಿರ್ತಕ್ಕಂಥದ್ದು. ಅದರಿಂದ ಹೊಡೆದು ಬಿಟ್ರು. ಅದು ನಿಂದಿತ್ವ. ನಿಂದಿತ್ವ ಅಂದ್ರೆ ಅದನ್ನ ದೂರ ಮಾಡಿ, ನಿಂದನೆ ಮಾಡಿ, ದೂರ ಮಾಡಿ, ಆವಾಗ ಏನ್ ಮಾಡಿದ್ರು, ಮುಖ್ಯ ಪ್ರಾಣ ಪರಿಗ್ರಹ ಪಠ್ಯತೆ. ಈ ವಾಗಾದಿಗಳು ಪ್ರಾಣ ಹೇಳಿದ್ರು ಎಲ್ಲ ಬಿಟ್ಬಿಟ್ಟು, ಅವನು ಸೋತ್ಕೊಂಡ ವಾಗು, ಶ್ರೋತ್ರ ಹೋದ, ನೇತ್ರ ಹೋದ, ಎಲ್ರು ಇದೇ ತರ ಮುಂದೆ ಬೇಕಾಷ್ಟು ಬರುತ್ತೆ. ಎಲ್ರನ್ನೂ ಕೂಡ ಏನ್ ಮಾಡಿದ್ರು ಅಸುರರು, ಅವರವರ ಪಾಪಗಳಿಂದ ಅವರನ್ನ ಹೊಡೆದು ಬಿಟ್ಟರು. ಸೋತ್ಕೊಂಡ್ರು. ಪಾಪಗಳನ್ನ ಹೊಡೆದು ಬಿಟ್ಟಾಗ ಅದಕ್ಕಿಂತ ಪ್ರಬಲವಾದ ಶಸ್ತ್ರ ಇವರ ಹತ್ರ ಇರ್ಲಿಲ್ಲ. ಸೋತ್ಕೊಂಡ್ಬಿಟ್ರು. ಅವನ್ನೆಲ್ಲಾನು ಓಡ್ಬಿಟ್ರು. ಯಾರು? ಈ ನೇತ್ರೇಂದ್ರಿಯ, ಶ್ರೋತ್ರೇಂದ್ರಿಯ, ಪ್ರಾಣ. ಇಲ್ಲಿ ಪ್ರಾಣನ ಓಡ್ಬಿಟ್ಟ ಅಂದ್ರೆ, ಪ್ರಾಣ ಅಂದ್ರೆ ಇಲ್ಲಿ ಘ್ರಾಣ ಅಂತ ಅರ್ಥ. ಪ್ರಾಣ ಅಂದ್ರೆ ಘ್ರಾಣ, ನಾಸಿಕ, ಘ್ರಾಣ ಇಂದ್ರಿಯ ಅಂತ ಅರ್ಥ. ಎಲ್ಲ ಇಂದ್ರಿಯಗಳು ಕೂಡ ಅವರವರ ಪಾಪಗಳಿಂದ ಹೊಡೆದು ಬಿಟ್ರು. ಆ ಅಸುರರು ಎಲ್ಲ ಹೋಗ್ಬಿಟ್ರು. ಕಡೆಗೆ ಮುಖ್ಯ ಪ್ರಾಣ ಬಂದ. ಆ ಮುಖ್ಯ ಪ್ರಾಣ ಏನ್ ಮಾಡ್ದ, ಅವನಿಗೆ ಯಾವ ಪಾಪ ಅಂತಕ್ಕಂಥದ್ದೇನಿಲ್ಲ, ಅವನನ್ನೂ ಕೂಡ ಹೊಡೆಯೋಕ್ ನೋಡಿದ್ರು ಇವರು. ಯಾವುದೋ ಪಾಪಗಳು ಅದು ಇದು ಇಟ್ಕೊಂಡು ಏನೋ ಇಟ್ಕೊಂಡು ಯಾವ್ದೋ ಬಂದ್ರು ಹೊಡೆದ್ರು. ಏನಾಯ್ತು ಅಂದ್ರೆ, ಆ ಎಲ್ಲವೂ ಕೂಡ ಇವರು ಹೊಡೆದ್ರಲ್ಲ, ಅದು ಹೇಗೆ ಒಂದು ಮಣ್ಣಿನ ಹೆಂಟ, ಅದೇ ಉದಾಹರಣೆ ಕೊಟ್ಟಿದಾರಲ್ಲಿ. ಅಲ್ಲಿ ಮಣ್ಣಿನ ಹೆಂಟೆಯನ್ನ ತೆಗೆದುಕೊಂಡು ಜೋರಾಗಿ ಅವ್ರು ದೊಡ್ಡ ಹೆಬ್ಬಂಡೆಗೆ ಹೊಡೆದು ಬಿಟ್ರೆ, ಏನ್ ಎಸ್ದ ಜೋರಾಗಿ, ಏಯ್ ಕಲ್ಲು ಬಂಡೆ ಚೂರಾಗಿ ಹೋಗ್ಬಿಡ್ಲಿ ಅಂತ ಎಸ್ದ ಮಣ್ಣು ಹೆಂಟೆನ. ಏನಾಯ್ತು? ಅಲ್ಲಿ ಏನೂ ಆಗಲಿಲ್ಲ. ಮಣ್ಣು ಹೆಂಟೆ ಚೂರಾಗಿ ನಾಶವಾಗಿ ಹೋಯ್ತು. ಹಾಗೆ ಇವರ ಪಾಪದಿಂದ ಹೊಡೆದ್ನಲ್ಲ ಇಲ್ಲಿ ಮುಖ್ಯ ಪ್ರಾಣನಿಗೆ, ಎಲ್ಲವೂ ಕೂಡ ಚೂರ ನಾಶವಾಗಿ ಹೋಗ್ಬಿಟ್ರು. ಅಲ್ಲಿ ಹಸುರ ಸೋತ್ಕೊಂಡ್ರು, ದೇವತೆಗಳು ಗೆದ್ರು ಅಂತ ಕಥೆ. ಆ ಕಥೆ ಇಟ್ಕೊಂಡು ಹೇಗೆ ಅವರ ಪಾಪ ಅಂದ್ರೆ ಏನು ಅದು ಅಂತ ಮುಂದೆ ಹೇಳ್ತಾರೆ. ಅದನ್ನ ನಾಳೆ ದಿವಸ ನೋಡೋಣ. ಏನು ಆಗ್ಲಿಲ್ಲ, ಸ್ವಲ್ಪ ಇವೆಲ್ಲ ತಿಳ್ಕೊಂಡು ಮುಂದೆ ಹೋಗೋಣ ಅಂತ. ಇನ್ನು ಮಿಕ್ಕಿದ ಸ್ವಲ್ಪ ಇದೆ, ಅದು ಹೇಳ್ಬಿಟ್ಟು ಇದನ್ನ ಮುಖ್ಯ ಭಾಷ್ಯಕ್ಕೆ ನಾಳೆ ಬರೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.